ಚುನಾವಣೆಯ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ರಾಜ್ಯದ 7ನೇ ವೇತನ ಆಯೋಗದ ಅಂತಿಮ ವರದಿ ಸಲ್ಲಿಕೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರು ವರದಿಯನ್ನು ಸಲ್ಲಿಸಿದ್ದಾರೆ. ಸುಧಾಕರ್ ರಾವ್ ನೇತೃತ್ವದ ಆಯೋಗ ಸರ್ಕಾರಿ ನೌಕರರ ಮೂಲ ವೇತನದ ಹೆಚ್ಚಳಕ್ಕೆ ಈ ಮೂಲಕ ರಾಜ್ಯ ಸರ್ಕಾರ ಶಿಫಾರಸನ್ನು ಮಾಡಿದೆ. ಕನಿಷ್ಠ ಮೂಲ ವೇತನ 17,000ದಿಂದ 27,000ಕ್ಕೆ ಹೆಚ್ಚಳ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿರುವಂತಹದ್ದು. ಈಗಿನ 17% ಮಧ್ಯಂತರ ಪರಿಹಾರ ಮುಂದುವರಿಯುತ್ತೆ ಅಂತ ಹೇಳಿ ಸಿಎಂ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ವರದಿ ಕೊಡಲಿಕ್ಕೆ ಸರ್ಕಾರ 3 ತಿಂಗಳ ಅವಧಿಯನ್ನು ಹೆಚ್ಚು ಮಾಡಿತ್ತು. ನಿನ್ನೆಗೆ ಅಂದರೆ 15/3/2024ಕ್ಕೆ ಅವರ ಅವಧಿ ಮುಗಿತಾ ಇದೆ. 15/3/2024ಕ್ಕೆ ಅವರ ಅವಧಿ ಮುಗೀತದೆ. ನಿನ್ನೆ ನಾನು ಮೈಸೂರು ಕೇವಲ 6 ಗಂಟೆ ಒಳಗೆ ನಾವು ತೆಗೆದುಕೊಂಡಿದ್ದೀವಿ ಹಿಂದೆ ಕೂಡ. ಸೊ ಹಾಗಾಗಿ ನೋಡೋಣ, ಈಗ 3 ಗಂಟೆಗೆ ಬರುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಕಮಿಷನ್ ಮೀಟಿಂಗ್ ಇದೆ ಅನ್ನೋದು ಗೊತ್ತಿದೆ ಅಷ್ಟೇ. ಸೊ ಹಾಗಾಗಿ ಪ್ರೆಸ್ ಮೀಟ್ ಇದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲದನ್ನು ಕೂಡ ಅತ್ಯಂತ ಕಾತುರದಿಂದ ರಾಜ್ಯದ ನೌಕರ ಸಮೂಹ ನೋಡ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನಾನು ಇನ್ನೂ ಕೂಡ ಡೀಟೇಲ್ ಆಗಿ ವರದಿಯನ್ನು ನೋಡಿಲ್ಲ. ಓನ್ಲಿ ಫಿಟ್ಮೆಂಟ್ ಬಗ್ಗೆ ನಾವು ನೋಡ್ಲಿಕ್ಕಾಗಲ್ಲ. ತುಟ್ಟಿ ಭತ್ಯೆ ಎಷ್ಟು ರೆಕಮೆಂಡ್ ಮಾಡ್ತಿದ್ದಾರೆ, HRA ಎಷ್ಟು ಮಾಡ್ತಾ ಇದ್ದಾರೆ, ಇದರಿಂದ ನೌಕರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ನಾನು ರಿಯಾಕ್ಟ್ ಮಾಡಬೇಕಾಗ್ತದೆ ಅನ್ನೋದನ್ನ